ಹಾಯ್ ವೀಕ್ಷಕರೇ, ಎಲ್ಲರೂ ವಿಡಿಯೋ ಅಪ್ಲೋಡ್ ಮಾಡಿ ಅಕ್ಕ ಅಂತ ಕಮೆಂಟ್ ಆಗ್ತಿರ್ತೀರಿ. ಅಂದ್ರೆ ಜನ ಇದ್ದಾಗ ಅವರೆಲ್ಲ ಬಂದು ನಾವು ಬರೋದ 1.5 ವರ್ಷಕ್ಕೆ ಬಂದಿವ್ರಿ ಅಪ್ಪನ ಮನೆ ಅಕ್ಕ. ಇವಾಗ ಅವರೆಲ್ಲರೂ ಮಾತಾಡಿಲ್ಲ ಬಿಟ್ಟಿಲ್ಲ ಅಂತ ಕೋಪ ಮಾಡ್ಕೊಂತಾರ ಅಂತೇಳಿ ವಿಡಿಯೋ ಅಪ್ಲೋಡ್ ಮಾಡಿಲ್ರಿ. ಎಲ್ಲರೂ ಕಮೆಂಟ್ ಆಗ್ತಿದ್ರಿ, ಅಕ್ಕ ವ್ಯೂ ಬಂದಿಲ್ಲ ಅಕ್ಕ, ವ್ಯೂ ಬರಲ್ಲ ಅಕ್ಕ, ವಿಡಿಯೋ ಮಾಡಾಕು ಅಂತ ಹೇಳ್ತಿದ್ರಿ. ಸ್ವಲ್ಪ ಬಿಸಿ ಇದ್ದೆ, ಅದಕ್ಕೆ ಒಂದು 15 ದಿನ 10 ದಿನನೇ ಆಯಿತು, ಬರೀ 2-3 ವಿಡಿಯೋ ಬಿಡ್ತಾ ಇದ್ದೀನಿ ರೀ. ಏನಕ್ಕಾದ್ರೆ ಸ್ವಲ್ಪ ಬಿಸಿ ಇದ್ದೆ. ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ ರೀ. 3-4 ಬಿಡಕ್ಕೆ ಟ್ರೈ ಮಾಡ್ತೀನಿ. ಮಾಡೋದಲ್ಲ, ಇವತ್ತು ಹೆಂಗಿದ್ರು ನೈಟ್ ಊರಿಗೆ ಹೋಗ್ತೀನಿ, ಆರಾಮಾಗಿ ಮಾಡ್ತೀನಿ ರೀ. ನನಗೇನೇನು ಬಿಸಿ ಇಲ್ಲ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಎಲ್ಲರೂ ಕಮೆಂಟ್ ಹಾಕಿ. ಮತ್ತು ಪ್ರತಿಯೊಬ್ಬರೂ ಯಾರು ಬೇಜಾರಾಗಬೇಡ್ರಿ, ಮೊದಲಾಗ ಕೇಳ್ಕೊತಿದ್ದೀನಿ. ಅದರಲ್ಲೂ ನನ್ನ ಫ್ರೆಂಡ್ಸ್ ಎಲ್ಲ ಪ್ರತಿಯೊಬ್ಬರು ನನ್ನ ಚಾನಲಲ್ಲಿರೋರೆಲ್ಲ ನನಗೆ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸೇ. ಪ್ರತಿಯೊಬ್ಬರು ಶಿಲ್ಪ ಅವರು ಪ್ರತಿಯೊಬ್ಬರು ಯಾಕೆ ವಿಡಿಯೋ ಆಗ್ತಿಲ್ಲ, ಡೆವಿಲ್ ಅವರು ಹೇಳ್ತಿದ್ರು ಅಕ್ಕ ವ್ಯೂವರ್ಸ್ ಕಮ್ಮಿ ಆಗ್ತಿದೆ ಅಂತೇಳಿ. ನನಗೂ ಬೇಜಾರಾಗುತ್ತೆ, ಕಮ್ಮಿ ಆಗುತ್ತೆ ಅಂತೇಳಿ. ಆದರೆ ಇವಾಗ ಸ್ವಲ್ಪ ಬಿಸಿ ಇರೋದ್ರಿಂದ ನಾವು ಕಷ್ಟ ಅಂದರೆ ಅಪ್ಪನ ಮನೆಗೆ ಬಂದಿರೋದ್ರಿಂದ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಏನಕ್ಕಂದರೆ ಇವಾಗ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂದ್ಕೊಳ್ಳಿ, ಅದೇನಾದ್ರು ಸೌಂಡು ಬೇಸ್ ಬರಲ್ಲ ಅಂದರೆ, ಇವಾಗ ಏನಾದ್ರು ಬಂದಿಲ್ಲ ಅಂದರೆ ಯೂಟ್ಯೂಬರೇ ತೆಗೆದುಬಿಡ್ತಾರೆ, ಕಾಪಿರೈಟ್ ಹಾಕ್ಬಿಡ್ತಾರೆ. ಅವಾಗ ನಾನು ಮಾಡಿಬಿಟ್ಟಂಗೂ ಅನ್ಸಲ್ಲ. ಅದಕ್ಕೆ ಇವತ್ತು ಯಾರೂ ಇದ್ದಿಲ್ಲ ಮನೆಯಾಗ, ಅದಕ್ಕೆ ಫ್ರೀಯಾಗಿ ಕುತ್ಕೊಂಡು 1-2 ವಿಡಿಯೋನಾರು ಮಾಡ್ಕೋಣ ಅಂತೇಳಿ ಮಾಡ್ತಿದ್ದೀನಿ ರೀ. ಎಲ್ಲರೂ ಸಪೋರ್ಟ್ ಮಾಡಿರಿ ಹೀಗೇನೆ. ಮತ್ತು ನನ್ನ ಫ್ರೆಂಡ್ಸ್ ಕೃಷ್ಣ ತ್ರಿವೇಣಿ ಅವರು ಪ್ರತಿಯೊಬ್ಬರೂ ಕಮೆಂಟ್ ಆಗ್ತಿರ್ತಾರೆ, ಕಮೆಂಟ್ ವಿಡಿಯೋ ಮಾಡು, ವಿಡಿಯೋ ಅಪ್ಲೋಡ್ ಮಾಡಿ ಅಂತೇಳಿ. ಪೋಸ್ಟ್ಗೆಲ್ಲ ಪ್ರತಿಯೊಬ್ಬರು ಕಮೆಂಟ್ ಆಗ್ತಾರೆ, ವಿಡಿಯೋ ಅಪ್ಲೋಡ್ ಮಾಡಿ ಅಂತೇಳಿ. ಅದಕ್ಕೆ ಇನ್ಮೇಲೆ ವಿಡಿಯೋಸು ಅಪ್ಲೋಡ್ ಮಾಡ್ತೀನಿ ರೀ. ಲೈವು ಭಾಳ ಬಂದಿಲ್ಲ, ಇವತ್ತು ಲೈವ್ ಬರೋಕ್ಕೂ ಟ್ರೈ ಮಾಡ್ತೀನಿ ವಿಡಿಯೋ ಎಲ್ಲ ಅಪ್ಲೋಡ್ ಆದಮೇಲೆ. ಅಯ್ಯೋ ಪಾಪ ಸುಂದ್ರ ನೋಡಿದ್ರೆ ಅಯ್ಯೋ ಅನ್ನಿಸ್ತೈತಿ. ಇವಯ್ಯ ಡಾಕ್ಟರ್ ಮುನ್ಸ್ವಾಮಿ ಬೇರೆ ಬರ್ಲಿಲ್ವಲ್ಲ. ನೋಡ್ ಲಕ್ಷ್ಮಿ, ಆ ಡಾಕ್ಟರ್ ಮುನ್ಸ್ವಾಮಿ ಫೋನ್ ಹಚ್ಚಿ 10 ನಿಮಿಷ ಅರ್ಧ ಗಂಟೆ ಆಯ್ತು. ಎಲ್ಲಿ ಕುಂತಾನೋ ಏನೋ. ಆ ಸರಳನ ಹತ್ರ ಮಾತಾಡ್ಕೊಂಡು ಕುಂತಾವನೇನೋ. ಆ ಸೈಬರ್ಗೆ ಹೋಗ್ಬಿಡ್ತಾನ, ಬರುವುದೇ ಇಲ್ಲ ನೋಡು. ಎಷ್ಟೊತ್ತಾಯ್ತು ಫೋನ್ ಹಚ್ಚಿ, ಬರೋದೇ ಇಲ್ಲ. ಬರಕ್ಕ ಸಾಯ್ತಾನ ನೋಡಿ ಇವನು. ಅವ್ರಿಗೂ ಕೆಲಸ ಅಲ್ವಾ ಗುಂಡಕಯ್ಯ. ಈಗ ಸೈಬರ್ಗೆ ಸುಮ್ಮನೆ ಹೋಯ್ತಾನೆ ಅವನು. ಏನಾರು ಫೋನ್ ಕರೆನ್ಸಿ ಅದು ಇದು ಆಗ್ತದಿರುತ್ತ, ಮತ್ತೊಂದಕ್ಕೆ ಹೋಗಿ ಇರ್ತಾನೆ. ಅವನೇನು ಸುಮ್ಮನೆ ಆ ಹುಡುಗಿ ಜೊತೆ ಮಾತಾಡಕ್ಕೆ ಇಷ್ಟವೇನೋ ಅವನ್ಗೆ. ಆದ್ರೂ ಮುನ್ಸ್ವಾಮಿಗೂ ಅವ್ರಿಗೂ ಜೋಡಿ ಚೆನ್ನಾಗೈತಿ. ಆದ್ರೆ ಇಲ್ಲಿ ಸುಂದ್ರಂಗ ಹಿಂಗ ಆಗ್ಬಿಟ್ಟೈತಲ್ಲ, ನನ್ಗೆ ಅದಾ ಗಾಬರಿ ಆಗೈತಿ. ಇವ್ರು ನೋಡಿದ್ರೆ ಮಾಟ ಮಂತ್ರದ್ದಲ್ಲ, ಏನೋ ಪುಡಿನ ಹಿಂಗಂದಾರ ಅಂತಾರ. ನನ್ಗಂತೂ ಒಂದು ಅರ್ಥನ ಆಯ್ತಿಲ್ಲ ಕಣ್ಕೊಂಡಕಯ್ಯ. ಲೋ ಸುಂದ್ರ ಮಗನೇ ಸುಂದ್ರ, ಎದಳ್ಳ ಮ್ಯಾಕ ಯಾಕಲ ಹಿಂಗಾಗಿದೆ ಎದಳ್ಳ. ಅಯ್ಯೋ ಸುಂದ್ರ ನೋಡಿ ನೋಡಿ ಬೇಸತ್ತೋಯ್ತು ಕಣ ಲಕ್ಷ್ಮಿ. ಎದಳ್ತಾನೆ ಇಲ್ಲ ಪಾಪ. ಬೇಕು ಏನು ಮಾಡಿದ್ನೋ ಏನೋ ಒಂದು ಗೊತ್ತಿಲ್ಲ. ಅವ್ನು ಬುರುಡೆ ಸ್ವಾಮಿ ಬೇರೆ ನಾನು ಮಾಟ ಮಂತ್ರ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಮಗದೊಂದು ಮಾಡ್ತೀನಿ ಅಂತಾನ. ಅದೇ ಏನಾಯ್ತು ಏನು ಬಿಡ್ತು ಅಂತಾನೆ ಗೊತ್ತಾಯ್ತಿಲ್ಲ ಕಣ ಸುಂದ್ರ. ಲೋ ಸುಂದ್ರ, ಡಾಕ್ಟರ್ ಮುನ್ಸ್ವಾಮಿ ಹೇಳಿದ್ದೆ ಮಾಡೋದು, ಮಾಡಿದ್ದೆ ಹೇಳೋದು. ಯಾರಿಗೇನಾಗಿದೆ? ಸುಂದ್ರಂಗ ಹುಷಾರಿಲ್ಲ ಅಂದ್ರೆ ಎಲ್ಲ ಬಂದೆ ಇರಿ. ಅಲ್ಲ ಕಂಡ ಕೊಟ್ರಪ್ಪ, ನೀನು ಫೋನ್ ಹಚ್ಚಿ ಅರ್ಧ ತಾಸು ಆಯ್ತಲ್ಲ, ಬರ್ಬೇಕು ತಾನ ಪಟ್ನ ಬರ್ದಂಗ ಹಿಂಗೆ ಕುತ್ಕೊಂಡ್ರೆ ಯಾರ ಮಾಡೋದು? ನನ್ನ ಮಗನ ಯಾರು ನೋಡ್ಕೊಳ್ಳೋದು? ಒಂಚೂರು ಇಂಜೆಕ್ಷನ್ ಮಾಡ್ರಿ, ಅದೇನಾಗೈತೆ ನೋಡ್ರಿ ಮೊದಲು. ನನ್ನ ಮಗ ಅರ್ಧ ತಾಸು ಆಯ್ತು ಫೋನ್ ಹಚ್ಚಿ, ಇಷ್ಟೊತ್ಕ ಬರೋದು ನೀವು? ಹೌದು ಡಾಕ್ಟ್ರ, ಏನು ಮಾಡ್ತಿದ್ರಿ? ಸೈಬರಲ್ಲಿ ಕುಂತಿದಂತೆ ನಾನು ನೋಡಿ ಬಂದು. ಅಲ್ರಮ್ಮ, ಈ ಊರಾಗ ಸೈಬರಲ್ಲಿ ಕುಂತ್ಕೊಂಬಾರ್ದೇನಾ? ಎಲ್ಲಿ ಕುಂತ್ಕೊಂಡ್ರು ಕಷ್ಟ ಐತಲ್ಲ. ನೀನು ಯಾವಾಗ ಬಂದು ನೋಡಿದ್ದಿ? ಇಲ್ಲ ನಿಂತಿ ಅಷ್ಟೊತ್ತಿಂದ ನೀನೆಲ್ಲಿ ಬಂದಿದ್ದಿ? ಸೈಬರಲ್ಲಿ ಕುತ್ಕೊಳಕ್ಕೆ ನಾನು ಎತ್ಲ ಮಾಡಿ. ನಾನು ನನ್ನ ಇದ್ರಾಗ ರೂಮ್ ಆಗಿದ್ದಿ. ಡಾಕ್ಟ್ರ್ ರೂಮ್ ಆಗಿದ್ದಿ. ನಾನು ನಂದ ಸಪ್ರೇಟ್ ರೂಮ್ ಐತಲ್ಲ, ಕ್ಲಿನಿಕ್ ಆಗಿದ್ದಿ. ನೀನು ಯಾಕಮ್ಮ ಹಿಂಗೆ ಆಡ್ತೀರಿ? ನಿಮ್ದೊಳೆ ಸರಿ ಹೋಯ್ತು ಬಿಡ್ರಿ ಊರಾಗ. ಓ ಗುಂಡಕ್ಕ, ನೀವಲ್ಲ ಅಲ್ಲಿ ನಿಂತಿದ್ದು, ನೀವೇ ನೋಡಿ ಹೇಳಿರಿ ಅನ್ಸುತ್ತ ನಂಗೆ. ನಿಮ್ಮನ್ನು ಬಿಟ್ಟು ಇನ್ಯಾರು ಹೇಳಿರಲ್ಲ, ನೀವೇ ಅಲ್ಲ ಆ ಕಡೆ ರೋಡಿಂದ ಬಂದಿದ್ದು. ನಾನು ಸೈಬರಾಗ ಸುಮ್ಮನೆ ಕುಂತಿದ್ದಿಲ್ರಿ. ಅದನ್ನ ಮೆಡಿಷನ್ದು ಇಂಗ್ಲೀಷನ್ನು ಅವ್ರು ತರಿಸಿ ಇಟ್ಟಿರ್ತಾರ ಪಕ್ಕದಾಗ. ಅವ್ರದ್ದು ರೂಮ್ ಐತಿ ಕೋಡಾನು, ಅದ್ರಾಗಿಂದ ತರಕ ಇಷ್ಟೊತ್ತಾಯ್ತ್ರಿ. ಅಯ್ಯೋ ನೀವ್ಯಾಕ್ರಿ ಹಿಂಗೆ ಆಡ್ತೀರ? ಏನಾಗೈತೆ ನೋಡ್ತೀನಿ ರೀ ಮೊದಲು. ಅಯ್ಯೋ ಡಾಕ್ಟ್ರಪ್ಪ, ಫಸ್ಟು ಸುಂದ್ರಂಗ ಏನಾಗೈತಿ ನೋಡು. ಅದನ್ನ ಬಿಟ್ಟು ನೀನು ತೆಗ್ಲ ಮಾತಾಡಿದ್ರೆ ನಾವ್ ಏನಂತನ್ನಮ್ಮ. ಸುಂದ್ರಂಗ ಏನಾಗೈತಿ ಬಿಟ್ಟೈತಿ, ಮತ್ತೊಂದು ಮಗಳೊಂದು ಅದನ್ನ ನೋಡು ಮೊದಲು. ನಿಂದೊಳೆ ಸರಿ ಹೋಯ್ತು ಬಿಡು ಡಾಕ್ಟ್ರಪ್ಪ ನಿಂದು. ಎಲ್ಲರೂ ಒಂದು ನಿಮಿಷ ಬಾಯಿ ಮುಚ್ತೀರಾ? ಡಾಕ್ಟ್ರು ನೋಡಿ ಹೇಳ್ತಾರೆ ಏನಾಗೈತಿ ಏನು ಬಿಟ್ಟೈತಿ ಅಂತೇಳಿ. ಫಸ್ಟ್ ಹುಡುಗ ಎದ್ದೇಳಿ ಸುಮ್ ಕುತ್ಕೊಳ್ರಿ. ನೀವು ಮಾತಾಡ್ಕೊಂಡು ಅವನೆಲ್ಲರೂ ಕುತ್ಕೊಳ್ಳಿ. ಡಾಕ್ಟ್ರು ಅವನಿಷ್ಟ, ಅವನದು ದುಡ್ಡು ಅವ್ನ ರೊಕ್ಕ, ಅವನೆಲ್ಲರಿಗೂ ಹೋಗೋಕೆ ಅಧಿಕಾರ ಐತಿ. ನೀವು ಯಾಕೆ ಮಾತಾಡ್ತೀರಿ? ಸುಮ್ಮನೆ ಕುತ್ಕೊಳ್ರಿ. ಫಸ್ಟ್ ಏನಾಗೈತೆ ನೋಡ್ರಿ, ಅದನ್ನ ಬಿಟ್ಟು ನಿಮ್ದಿಂದ ಮಾತಾಡ್ತೀರಿ. ಅವ್ನು ಸುಂದ್ರನ ಫಸ್ಟ್ ಸರಿ ಮಾಡಲಿ, ಸುಮ್ಮನಿರಿ ಎಲ್ಲರೂ. ಓಹೋ, ಇವನ್ಗೂ ಯಾವುದೋ ಪುಡಿನ ಹಿಂಗೆ ಸ್ಮೆಲ್ ಮೋಸಿಸಿದ್ದಾರೆ. ಅದು ಕರೆಕ್ಟು ಬಂದು ಅವ್ನ ಮೂಗ್ಗೆ ಬಿದ್ದಿದೆ, ಹಾಗಾಗಿ ಇವನು ಹುಷಾರು ತಪ್ಪಿದ್ದಾನೆ. ಇವನಿಗೊಂದು ಇಂಜೆಕ್ಷನ್ ಕೊಟ್ಟರೆ ಇವನು ಎದ್ದೇಳ್ತಾನೆ ನೋಡಿ. ಒಂದು ಇಂಜೆಕ್ಷನ್ ಕೊಡ್ತೀನಿ. ಲೋ ಸುಂದ್ರ, ಸುಂದ್ರ ಎತ್ತಿಕ್ಡು ನನ್ನ ಮಗನ. ನೀನಂದ್ರೆ ಎಲ್ಲರೂ ಹುಚ್ಚ ಅಂತೇಳಿ ಭಾಳ ಇಷ್ಟಪಡ್ತಾರೆ. ಎದ್ದೇಳೇ ನಿನ್ಗೆ ಹುಷಾರು ತಪ್ಪೈತಿ ಅಂತ ತಕ್ಷಣ ಎಲ್ಲರೂ ಕಮೆಂಟ್ ಹಾಕಾರ್ಲೆ. ಎದ್ದೇಳು ಮ್ಯಾಕ್ಕ, ಎದ್ದೇಳು. ಅಯ್ಯೋ ಸೌಂದರ್ಯಕ್ಕ, ಹೇಳು ನಿನ್ನ ಮಗಂಗ, ಅವಂಗ ಡಾಕ್ಟ್ರ್ ಮುನ್ಸ್ವಾಮಿಗ ಪಟ ಇಂಜೆಕ್ಷನ್ ಕೊಡು ನಿನ್ನ ಮಗಂಗ ಅಂತೇಳಿ. ಇವಯ್ಯ ಅದೇನೊಳ್ಳೆ ಕಾಮಿಡಿ ಮಾಡ್ಕೊಂಡು ಕುತ್ಕೊಂತಾನೋ, ನನಗಂತೂ ಒಂದು ಅರ್ಥ ಆಗಿಲ್ಲ ನೋಡ. ಅದು ಯಾವಾಗ ಮಾಡ್ತಾನೋ, ಅದು ಯಾವಾಗ ಬಿಡ್ತಾನೋ. ಒಳ್ಳೆ ಇಂಜೆಕ್ಷನ್ ಕೊಟ್ಟಿರ್ತಾನೆ, ಯಾರಿಗೂ ಗೊತ್ತಾಗ್ಬಾರ್ದು ಹಂಗೆ ಕೊಟ್ಟಿರ್ತಾನೆ. ಒಟ್ನಾಗ ಅವ್ರು ಹುಷಾರಾಗಿ ಎದ್ದು ಬಿಡ್ಬೇಕು, ಆ ಥರ ಕೊಡ್ತಾನೆ ನೋಡು. ಅಯ್ಯೋ ಸುಮ್ನಿರಿ ಹೆಂಗಸ್ರುಗಳ. ಈ ಊರು ಹೆಂಗಸ್ರು ಯಾಕೆ ಇಷ್ಟ ಆ ಥರ ಮಾಡ್ತಿರೋ ನನಗಂತೂ ಒಂದು ಅರ್ಥ ಆಗಕ್ಕಿಲ್ಲ. ನಾನು ಆಗ್ಲಾ ಸುಂದ್ರಂಗ ಇಂಜೆಕ್ಷನ್ ಮಾಡಾಯ್ತು, ಯಾರು ಬಡ್ಕೊಳ್ಬೇಡ್ರಿ. ನಾನು ಇಂಜೆಕ್ಷನ್ ಕೊಟ್ಟೀನಿ, ಸುಮ್ಕಿರ್ರಿ. ಸುಂದ್ರ ಬೇಸಾಗ್ತಾನ. ಸುಂದ್ರ ಎದಳ್ಳೆ ಮ್ಯಾಕ್ಕ. ಪುಡಿ ಕುಡ್ದ್ಬಿಟ್ಟು ಸ್ಮೆಲ್ಗ ಹಿಂಗೆ ಬಿತ್ಕೊಂಡ್ಬಿಟ್ರೆ ಹೆಂಗ ನೀನು? ಕುಡುಕ್ ನನ್ನ ಮಗನ, ಎದಳ್ ಮ್ಯಾಕ್ಕ. ಡಾಕ್ಟ್ರ ಸುಂದ್ರ ಅಂದ್ರೆ ಎಲ್ಲರಿಗೂ ಇಷ್ಟ ಅಲ್ಲ ಮನೆಯಾಗ ಊರಾಗ. ಎಲ್ಲ
ಲಕ್ಷ್ಮಕ್ಕ ನಾನು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಒಂದು 5 ನಿಮಿಷ ವೆಯ್ಟ್ ಮಾಡಿ ಎದ್ದೇಳ್ತಾನ. ಇವಾಗಲೇ ಎದ್ದು ಬಿಡ್ಬೇಕು ಅಂದ್ರೆ ನೀವು ತಿಂದ ತಕ್ಷಣ ಮತ್ತೊಂದು ಮಗದೊಂದು ಆಗ್ಬಿಡುತ್ತೇನ, ಎಲ್ಲ ಜೀರ್ಣ ಆಗಬೇಕು ಹೊಟ್ಟೆ ಒಳಗೆ. ಇವಾಗ ಇಂಜೆಕ್ಷನ್ ಕೊಟ್ಟಿವಿ ಅಂದ್ರೆ ಆಗಬೇಕು, ಸುಮ್ಮನಿರಿ ಆಗುತ್ತಾ. ಆದ್ಮ್ಯಾಗ ಅವನ ಸರಿ ಹೋಗ್ತಾನೆ. ಯಾಕೆ ಹಿಂಗೆ ಆಡ್ತೀರಿ? ನೀವು ಎಜುಕೇಟೆಡ್ ಆಗಿ ಇತ್ಕೊಂಡು 3ನೇ ಕ್ಲಾಸ್ ಓದಿದ್ದೀರಿ, ನೀವು ಎಜುಕೇಟೆಡು, ನೀವು ಸುಮ್ಮನೆ ಇರ್ಬೇಕು ತಾನೆ. ಏ ಅಲ್ಲ ಡಾಕ್ಟ್ರಪ್ಪ, ನೀನು ಇಂಜೆಕ್ಷನ್ ಕೊಡಕ್ ಬಂದೀಯಾ ನನ್ಗೆ ಅನ್ನಕ್ ಬಂದೀಯಾ ನೀನು? ಮತ್ತೊಂದು ಮಗದೊಂದು ನನ್ನ ಕಾಯ್ತಿರ್ತೀಯಲ್ಲ ನೀನು. ಬಾರಿ ಇದೆಯಪ್ಪ, ಫಸ್ಟ್ ಇಲ್ಲಿಂದ ಕಡಿ ಇಂಜೆಕ್ಷನ್ ಕೊಟ್ಟ ತಾನೆ ನೀನು. ಹೋಗು ಓ ಹೆಂಗ್ ಹೇಳ್ತಿದ್ದಿ ನೋಡ ನೀನು. ನಾನು 3ನೇ ಕ್ಲಾಸ್ ಓದೋಳು ಅಂತೀನಿ, ನನ್ನ ನೋಡ್ಕಂತಿ. ಏ ಡಾಕ್ಟ್ರಪ್ಪ, ಇತ್ತ ಬಾ, ನಾನು ಇಂಜೆಕ್ಷನ್ ಕೊಟ್ಟು ಬಿಸಾಕ್ತೀನಿ. 3ನೇ ಕ್ಲಾಸ್ ಓದಿರ್ಬೋದು, ಆದ್ರೆ ಎಷ್ಟು ಬ್ರಿಲಿಯಂಟ್ ಇವನು ಗೊತ್ತೇನೋ ನಾನು. ಅಯ್ಯೋ ಲಕ್ಷ್ಮಕ್ಕ, ನಾವು ಓದಿರೋದು ವೇಸ್ಟು, ನೀವು ಓದದೇ ಇದ್ರು ಎಷ್ಟು ಬುದ್ಧಿವಂತರು ಅಂತ ನಾನು ಅದನ್ನ ಹೇಳಕತ್ತೀನಿ. ನೀವಂತೂ ಫುಲ್ಲು ಬುದ್ಧಿವಂತರಿದ್ದೀರಾ, ಅದಕ್ಕೆ ಹೇಳ್ತಿರೋದು. ನಿಮ್ಮಷ್ಟು ಬುದ್ಧಿ ನಮಗೆ ಇಲ್ಲ ಬಿಡಿ. ಏ ಡಾಕ್ಟ್ರಪ್ಪ, ಸುಮ್ಮನೆ ಅವಳನ್ನ ಸರಿ ಮಾಡವನನ್ನ ಸುಂದ್ರನ. ಎಲ್ಲಾರು ಅದ್ರ ಕಡೆ ಲಿಗುವಾಗವ್ರ, ನೀನ್ ಯಾಕೆ ಹಿಂಗ ಆಡ್ತೀವಳೆ? ಹೇ ನಿಂದೊಳೆ ಚಲೋ ಆಯ್ತು ಬಿಡು, ನಿಂದು ಇದಾ ಮಾತಾಡ್ತಿರೋ ನೀನು. ಡಾಕ್ಟ್ರ ಮುನ್ಸಪಿಯಪ್ಪ, ಆದ್ರೂ ನನ್ನ ಬಾಳ ಆಡ್ಕೊಂಬಿಟ್ಟಿ. ಇನ್ನೊಂದು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಕಣೆ. ಓ ಬಾ ಬಾ, ನೀನು ಸೌಮ್ಯ ಜೊತೆ ಹೆಂಗ್ ಮಾತಾಡ್ತಿ, ಹೆಂಗೆಲ್ಲ ಹೊಡಿತಿ, ಊರಾಗೆಲ್ಲ ಹೇಳ್ಕೊಂಬತ್ತೀನಿ ಬಾರಯ್ಯೋ ನಿನ್ಗೈತಿ. ನಾ ಅವ್ನಿಗೆ ಇಂಜೆಕ್ಷನ್ ಕೊಡೋದು ಬಿಟ್ಬಿಡು, ನನ್ನ 3ನೇ ಕ್ಲಾಸ್ ಓದಿರೋದು ಆಡ್ಕಂತಿ ನೀನು. ಓಯ್ ಮುನ್ಸಾಮಿ, ಬೇಸರಕ್ಕಿಲ್ಲ ನೋಡಿ ಹೇಳ್ತಾನೆ. ಲಕ್ಷ್ಮಕ್ಕ, ನಾನೆಲ್ಲಿ ನಿಮ್ಮನ್ನ ಆಡ್ಕೊಂಡೆ? ನಾನು ಆಡ್ಕೊಂಡಿಲ್ರಿ. ನಾನು ಹೇಳಿದ್ದು 3ನೇ ಕ್ಲಾಸ್ ಓದ್ರೂ ನಿನಗೆ 30ನೇ ಕ್ಲಾಸ್ ಓದಿರೋಷ್ಟು ತಲೆ ಐತಿ ಅಂತೇಳಿ. ನಾನು ಅದ ಹೇಳ್ತಿರೋದು. ನನಗೂ ತಲೆ ಐತಿ, 30ನೇ ಕ್ಲಾಸ್ ಗಂಟ ಕ್ಲಾಸ್ ಇಲ್ಲ ಅಂತೇಳಿ. ಸೆಕೆಂಡ್ ಪಿಯುನೇ ಲಾಸ್ಟ್, ಆಮೇಲೆ ಏನು ಓದ್ತೀವಿ ಅದು ಡಿಗ್ರಿ ಪದವಿ ಅಂತ ಬರುತ್ತಾ ಅಂತ ನನಗೂ ಗೊತ್ತೈತಿ. ನೀವ್ ಯಾಕೆ ಹೇಳ್ತೀರಿ? ಸುಮ್ ಕುತ್ಕೊಳ್ಳೋದು ಕಲ್ತ್ಕೊಳ್ರಿ. ಬಾಳ್ ಮಾತಾಡ್ತಿದ್ರಿ ಮುನ್ಸಾಮಿ ನೀವು. ಬರ್ರಿ ಬರ್ರಿ, ಊರಾಗೆಲ್ಲ ನಿಮ್ದು ಟಾಮ್ ಟಾಮ್ ಸಾರ್ಕೊಂಡ್ ಬರ್ತೀನಿ. ಅವಾಗೆಲ್ಲ ಇರೋದು ಸೌಮ್ಯ ಅಪ್ಪ ಅಮ್ಮಂಗ ಹೋಗಿ ಹೇಳ್ತೀನಿ. ಸೌಮ್ಯ ಅಲ್ಲ, ಸರಳ ಸರಳ ಅಪ್ಪ ಅಮ್ಮಂಗ. ಯವ್ವ ಬೆಕ್ಕೊಂಡ್ ರಾಣಿ ಎಲ್ಲೋದ್ಲವ ಕಾಣಿಸ್ತಾನೆ ಇಲ್ಲ. ಯವ್ವ ಬೆಕ್ಕೊಂಡ್ ರಾಣಿ ಯವ್ವ ಎಲ್ಲೋದ್ಲವ? ಬೆಕ್ಕೊಂಡ್ ರಾಣಿ ಕಾಣಿಸ್ತಾನೆ ಇಲ್ಲ. ಓ ನೋಡಕ್ಕ, ನೋಡು ನಿಮ್ಮ ಮಗ ಎದ್ದಾನ. ನನ್ಗೆ ಆ ಪೀಚ್ ಕೊಟ್ಬಿಡ್ರಿ, ನಾನು ಹೋಗ್ಬಿಡ್ತೀನಿ. ನಿಮ್ಮ ಮಗ 5 ನಿಮಿಷಕ್ಕೆ ಎದ್ದಾನ ಎದ್ದಾನ. ನಂಗೆ 50 ರೂಪಾಯಿ ಕೊಟ್ಬಿಡ್ರಿ ನಂದು, ನಾನು ಹೋಗ್ಬಿಡ್ತೀನಿ, ಹೊಂಟು ಬಿಡ್ತೀನಿ. ಅಯ್ಯೋ ಸುಂದ್ರ ಎದ್ದಾನ, ಎಲ್ಲಾರು ಖುಷಿ ಪಟ್ರಪ್ಪ. ನಮ್ ಸುಂದ್ರ ಎದ್ದ. ಹೇ ಬೆಕ್ಕು ನಡಿ ತಾನೆ, ನಡಿ ಹುಡ್ಕೋಕೊಂಬಂತೆ. ಗಣೇಶ ಸಸ್ಯಗಳು ಇಲ್ಲೇ ಅವ್ರೆ. ಹೋಗಿ ಆ ಬುಡೆ ಸ್ವಾಮಿನ ಇವತ್ತು ಒಂದು ಮಂತ್ರ ಬೇರೆ ಮಾಡ್ತಾನ ಎಲ್ಲದು ಅವನ್ನೆಲ್ಲ ಕಿತ್ಕೊಂಡು ಫಸ್ಟ್ ಗಣೇಶ ಸಸ್ಯಗಳು ಕೊಟ್ಟು ನಿಮ್ ಬೆಕ್ಕು ನಡಿ ಕರ್ಕೊಬರ್ಮ. ನಡಿ ಹೋಮ. ಹೇಳ್ತಿದ್ದಿಲ್ಲ ಸ್ಮಿತೆ, ನಾನು ಬೆಕ್ಕೊಂಡ್ ರಾಣಿ ಎಳ್ಕೊಂಡು ಹೋಗ್ಬಿಟ್ಟವನು ಅವನು. ಅಯ್ಯೋ ಬಡ್ಡಿ ಮಗ, ಅವನನ್ನು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ. ನಡೀರಿ ಓಮ್ ಅಂತ. ಇವತ್ತೆರಡರಲ್ಲೊಂದು ತೀರ್ಮಾನ ಆಗ್ಬಿಡ್ಬೇಕು. ಒಂದು ಅವ್ನು ಉಳ್ಕೊಬೇಕು, ಇಲ್ಲ ನಾವು ಉಳ್ಕೊಬೇಕು. ನಾನು ಬೆಕ್ಕೊಂಡ್ ರಾಣಿ ನನ್ನ ಮನೆಯಾಗ ಬರಲೇಬೇಕಷ್ಟೇ. ನಮ್ಮ ಅವ್ವನ ಅಷ್ಟು ಚಲೋ ಹೊತ್ನಾಗ ನೋಡ್ಕೊಂಡಳು, ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅವಳನ್ನ. ಹೋಗಮಂತೆ ಸುಮ್ನಿರು ಸುಂದ್ರ, ಹೋಗಮ್ಮ ಸುಮ್ನಿರು. ಯಾಕೆ ತಲೆ ಕೆಡ್ಸ್ಕಂತೀಯ? ಹೋಗೋಣ ಇರು, ಹೋಗಿ ಕರ್ಕೊಂಬಂದ್ರಾಯ್ತು, ಸುಮ್ಕಿರು. ಯೋಚನೆ ಮಾಡಬಾರ್ದು. ಹೋಗಮ್ಮ, ಎಲ್ಲ ನಿಧಾನವೇ ಪ್ರಧಾನ. ಅವನ ಕೈಲಿ ಏನು ಮಾಡ್ಕೊಳಕ್ ಆಗಕ್ಕಿಲ್ಲ. ಅವಳು ಬೆಕ್ಕೊಂಡ್ರಾಣಿ ನಿನ್ ಪ್ರಾಣಿ ಇರುದು. ನನ್ಗಂತೂ ಅದಾ ಖುಷಿ. ಇವತ್ತ ಹುಡುಗಿ ಆಗ್ಬಿಟ್ರೆ ಅವಳು ಚೆನ್ನಾಗಿರುತ್ತ. ಆಗ್ತಾ ಸುಮ್ನಿರು ನಿಮ್ ಬೆಕ್ಕೊಂಡ್ರಾಣಿ. ಅಯ್ಯೋ ಅವಳಂತೂ 20 ಸಲ ಅದೇ ಅಂತಿರ್ತಾಳೆ. ನಾನು ಕಾವ್ಯ, ಬೆಕ್ಕೊಂಡ್ ರಾಣಿ ಕಾವ್ಯ, ನಾನು ಹೆಂಗಿರ್ತೀನಿ ಗೊತ್ತೇನಾ? ನಾನು ಚಲೋ ಆದರೆ ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂತಾಳೆ. ನಾನು ನೋಡ್ಬೇಕು ಅವಳು ಹುಡುಗಿ ಆದರೆ ಹೆಂಗಾಯ್ತಾಳೆ ಅಂತೇಳಿ. ಅವ್ನ ಮಾಟ ಮಂತ್ರ ಎಲ್ಲ ಕಿತ್ಕೊಂಡ್ಬಿಟ್ರೆ ಅವಳು ಹುಡುಗಿ ಹಾಗೆ ಆಯ್ತಾಳೆ. ನಾನು ಆ ದಿನಕ್ಕೋಸ್ಕರ ಕಾಯ್ತಾವ್ನಿ ಹೆಂಗವಳಿ ಅಂತೇಳಿ. ಆಲಿ ನೋಡಿದ್ರಲ್ಲ ವೀಕ್ಷಕರೇ, ಆ ಬುರುಡೆ ಸ್ವಾಮಿ ಹತ್ರ ಇರೋ ಶಕ್ತಿ ಎಲ್ಲನೂ ಇವತ್ತು ನಮ್ದು ಗಣೇಶಗಳು ಏನಿದ್ದಾರೆ ಅವ್ರಿಗೆ ಕೊಡ್ಸೋಣ ಅಂತ ಅನ್ಕೊಂಡಿವಿ. ಅವರು ಅದೇ ತೀರ್ಮಾನದಾಗ ಬಂದವರ ಒಪ್ಪಿಸಿ ಕರ್ಕೊಂಡ್ ಬಂದೀವಿ. ಸುಂದರಂಗ್ ಏನಾಗಿತ್ತು ಅಂತ ಹೇಳಿ ಕರ್ಕೊಂಡ್ ಬಂದಿದೆ. ಇವತ್ತು ಏನಾಗುತ್ತೆ ಮತ್ತೊಂದಾಗುತ್ತೆ. ಇವತ್ತು ಕಾವ್ಯ ರಾಣಿ, ಬೆಕ್ಕೊಂದ್ ಕಾವ್ಯ ರಾಣಿ ಕಾವ್ಯ ಆಗ್ಬೋದು. ಮಾಡಕ್ಕ ಟ್ರೈ ಮಾಡ್ತೀನಿ, ಆಗ್ತಾಳೆ ಅನ್ನೋ ಚಾನ್ಸ್ ಐತಿ. ಎಲ್ಲರೂ ಇದೇ ತರ ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಲೇಟ್ ಆಗ್ಬಿಟ್ಟಿನಿ ಅಂತ ಯಾರು ಬೇಜಾರಾಗ್ಬೇಡ್ರಿ. ಇನ್ಮ್ಯಾಗ 3 ವಿಡಿಯೋ ಪಕ್ಕ ಬಿಡ್ತೀನಿ. ಇನ್ನೊಂದು 3 ವಿಡಿಯೋ ಮಾಡಿ, ಇಲ್ಲ 4 ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಭಾಳ ಏನು ಕೆಲಸ ಇಲ್ಲ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಇದೇ ತರ ಸಪೋರ್ಟ್ ಮಾಡ್ತೀರಿ. ನಮಗೂ ಈಗ ಅಪ್ಪನ ಮನೆಗೆ ಬಂದು ಮಾಡಕ ವಿಡಿಯೋನ ಸ್ವಲ್ಪ ಕಿರಿಕಿರಿ ಆಗುತ್ತಾ. ಈ ಹುಡುಗಿ ಏನ್ ಈ ತರ ಮಾತಾಡ್ಕೊಂಡು ಕೂತಿರ್ತಾಳ ಅಂತಾರ, ಆದ್ರೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡ್ರಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು